ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ 7 ವಚನಾಮೃತ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಡಿದು ಹೊಡೆತ ಕೊಡು, ಹೊಡೆ, ಪ್ರಸಾದ, ಅನುಗ್ರಹ, ಹರ್ಷ, ಝಂಕಿಸು, ಗದರಿಸು, ಬೆದರಿಸು, ವಂದಿಸು, ನಮಸ್ಕರಿಸು, ಬೆರಗು, ಆಶ್ಚರ್ಯ, ಅಚ್ಚರಿ, ಕಟ್ಟಳೆ, ಪದ್ಧತಿ, ನಿಯಮ ಅಥವಾ ಅಪ್ಪಣೆ, ಕಾಯಕ, ಕಾರ್ಯ, ಕೆಲಸ, ಉದ್ಯೋಗ, ಜಂಗಮ, ಚಲನಶೀಲ, ಹಂಗು, ಋಣ, ಅರಿವು, ತಿಳುವಳಿಕೆ, ಜ್ಞಾನ, ಸೀಳುನಾಯಿ, ಕಾಡುನಾಯಿ, ಆಚಾರ, ಒಳ್ಳೆಯ ನಡತೆ, ನಾಮ, ಹೆಸರು, ಗಾವಿಲ, ಹೆಡ್ಡ, ಗಾಂಪ, ತನು, ಕಾಯ, ದೇಹ, ಶರೀರ, ಮರುಗಿಸು, ದುಃಖಪಡು, ಕಾಮ, ಬಯಕೆ, ಕ್ರೋಧ, ಸಿಟ್ಟು, ಕೋಪ, ಲೋಭ, ಅತಿಯಾಸೆ, ಮೋಹ, ಮಮತೆ, ಭ್ರಾಂತಿ, ಮದ, ಗರ್ವ, ಸೊಕ್ಕು, ಅಮಲು, ಮತ್ಸರ, ಅಸೂಯೆ, ಹೊಟ್ಟೆಕಿಚ್ಚು, ಛೇದಿಸು, ಬೇರ್ಪಡಿಸು, ತುಂಡರಿಸು, ರೋಷ, ಸಿಟ್ಟು, ಕೋಪ, ಪಾಶ, ಬಂಧನ, ಕಟ್ಟುಪಾಡು, ಸಲಹು, ಕಾಪಾಡು, ರಕ್ಷಿಸು. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕು? ಉತ್ತರ, ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕು. ಎರಡನೇ ಪ್ರಶ್ನೆ, ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಉತ್ತರ, ಕಾಯಕದಲ್ಲಿ ನಿರತನಾದವನು ಗುರುದರ್ಶನವಾದರೂ ಲಿಂಗಪೂಜೆಯಾದರೂ ಮರೆಯಬೇಕು. ಮೂರನೇ ಪ್ರಶ್ನೆ, ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಉತ್ತರ, ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ನಾಲ್ಕನೇ ಪ್ರಶ್ನೆ, ಕಾಗೆ ಏನಾಗಲು ಸಾಧ್ಯವಿಲ್ಲ? ಉತ್ತರ, ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. ಐದನೇ ಪ್ರಶ್ನೆ, ಯಾರ ಮುಖವನ್ನು ನೋಡಲಾಗದು? ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಮುಂದಿನ ಪ್ರಶ್ನೆ, ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಉತ್ತರ, ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯ ಮಾಡಿ ಕೆಡಿಸಿದ್ದಾರೆ. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಲೆಗೆ ಹೇಗೆ ಒಳಪಟ್ಟಿದೆ? ಉತ್ತರ, ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಒಳಪಟ್ಟಿದೆ. ಹೇಗೆಂದರೆ, ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯರಿಗೆ ಬಡಿದು ಬುದ್ಧಿಯ ಕಲಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಬೈದು ಬುದ್ಧಿಯ ಕಲಿಸುತ್ತಿದ್ದರು. ದ್ವಾಪರ ಯುಗದಲ್ಲಿ ಗದರಿಸಿ ಬೆದರಿಸಿ ಬುದ್ಧಿಯ ಕಲಿಸುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ವಂದಿಸಿ ಬುದ್ಧಿ ಕಲಿಸುತ್ತಿದ್ದಾರೆ. ಎರಡನೇ ಪ್ರಶ್ನೆ, ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಉತ್ತರ, ಕೆಲಸದಲ್ಲಿ ತೊಡಗಿರುವಾಗ ಗುರು ದರ್ಶನವಾದರೂ ಲಿಂಗಪೂಜೆಯಾದರೂ ಮರೆಯಬೇಕು. ಜಂಗಮವು ಮುಂದೆ ಇದ್ದರೂ ಅವನ ಹಂಗು ಹರಿಯಬೇಕು. ಏಕೆಂದರೆ ಕಾಯಕವೇ ಕೈಲಾಸ. ಆದ್ದರಿಂದ ಕಾಯಕದಲ್ಲಿಯೇ
ಪ್ರತಿಯೊಬ್ಬರೂ ಅಮುಗೇಶ್ವರ ಲಿಂಗವನ್ನು ಕಾಣಬೇಕು ಎಂದು ಆಯ್ದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ. ಮೂರನೇ ಪ್ರಶ್ನೆ, ಅರಿವು, ಆಚಾರ, ಸಮ್ಯಜ್ಞಾನದ ಬಗ್ಗೆ ಅಮುಗೆರಾಯಮ್ಮನ ಅನಿಸಿಕೆ ಏನು? ಉತ್ತರ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲುದೆ. ತಿಳುವಳಿಕೆ, ಸನ್ನಡತೆ, ಸುಜ್ಞಾನ ಪಡೆದುಕೊಳ್ಳದೆ ಕೇವಲ ಹೆಸರು ಹೇಳಿಕೊಂಡು ತಿರುಗಾಡುವ ಗಾವಿಲರ ಮುಖ ನೋಡಲು ಸಾಧ್ಯವಿಲ್ಲ ಅಮುಗೇಶ್ವರ ಎಂದು ಅಮುಗೆರಾಯಮ್ಮ ಅರಿವು, ಆಚಾರ, ಸಮ್ಯಜ್ಞಾನದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಉತ್ತರ, ಬುದ್ಧಿಹೀನರು ದೇಹವನ್ನು ದಂಡಿಸಿ ನಿದ್ರೆಗೆಟ್ಟು ಬಹಳ ಪರಿಶ್ರಮದಿಂದ ವಿದ್ಯೆಯನ್ನು ಸಂಪಾದಿಸುತ್ತಾರೆ. ಹೀಗೆ ಕಸರತ್ತು ನಡೆಸಿ ಗಳಿಸುವ ವಿದ್ಯೆಯು ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ಮಾತ್ರ ದಾರಿಯಾಗುವುದು ವಿಷಾದದ ಸಂಗತಿ. ಐದನೇ ಪ್ರಶ್ನೆ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಉತ್ತರ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ, ಶಿವಶರಣರು ಜೀವನವೆಂಬ ಪಾಠದಲ್ಲಿ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಆಸೆ ರೋಷಗಳನ್ನು ತೊರೆದು ಜಗದ ಕಟ್ಟುಪಾಡುಗಳನ್ನು ಬಿಟ್ಟು ತಮ್ಮ ತಮ್ಮ ಕಾಯಕವೇ ಮಹಾಪ್ರಸಾದ ಎಂದುಕೊಂಡವರು ಕೆಡಿಸುವ ನಿದ್ರೆಯನ್ನು ಯೋಗ ಸಮಾಧಿಯ ಮಾಡಿ ಸುಖ ಸಂತೋಷಗಳನ್ನು ಅಲಕ್ಷಿಸಿ ಜಗವನ್ನೇ ಗೆದ್ದಿದ್ದಾರೆ. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವ ತತ್ವವನ್ನು ವಿವರಿಸಿ. ಉತ್ತರ, ಆಯ್ದಕ್ಕಿ ಮಾರಯ್ಯನು ತನ್ನ ವಚನದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ. ಕಾಯಕವೆಂದರೆ ಯಾವುದಾದರೊಂದು ದೈಹಿಕ ಶ್ರಮ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ಏನಾದರೊಂದು ದೈಹಿಕ ಶ್ರಮ ಮಾಡಿಯೇ ಜೀವಿಸಬೇಕು ಮತ್ತು ಕಾಯಕದಲ್ಲಿ ತೊಡಗಿರುವಾಗ ಗುರುದರ್ಶನವನ್ನಾದರೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು. ವಚನಕಾರರು ಜಂಗಮರಿಗೆ ಬಹಳ ಉನ್ನತ ಸ್ಥಾನವನ್ನು ನೀಡಿದ್ದು, ಅಂತಹ ಜಂಗಮ ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು, ಲಿಂಗ, ಜಂಗಮಗಳನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂಬುದು ಈತನು ಜಗತ್ತಿಗೆ ನೀಡಿದ ಧ್ಯೇಯವಾಕ್ಯವಾಗಿದೆ. ಶಿವಶರಣೆ ಲಿಂಗಮ್ಮ ತನ್ನ ವಚನದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿದ್ದಾಳೆ. ಕೆಲವರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವೆನೆಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಜಯಿಸಿ ಆಸೆ ರೋಷಗಳನ್ನು ಜಗದ ಮೋಹವನ್ನು ಬಿಟ್ಟು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನು ಗೆದ್ದೆವೆಂದರೆ ಶರಣರು ಅಂಥವರನ್ನು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಸಾಲು, ನಿಮ್ಮ ಕಾಲದ ಕಟ್ಟಲೆಯ ಕಲಿತನಕ್ಕೆ ನಾ ಬೆರಗಾದೆ. ಆಯ್ಕೆ, ಈ ಸಾಲನ್ನು ಅಲ್ಲಮಪ್ರಭು ವಿರಚಿತ ವಚನಾಮೃತ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಶ್ರೀ ಗುರು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಲೆಗೆ ಒಳಪಟ್ಟಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಈ ಸಂದರ್ಭಗಳಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬಡಿದು, ಬೈದು, ಝಂಕಿಸಿ
ಬುದ್ಧಿಯ ಕಲಿಸುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಶ್ರೀ ಗುರುವು ಶಿಷ್ಯರಿಗೆ ವಂದಿಸಿ ಬುದ್ಧಿ ಕಲಿಸುತ್ತಿದ್ದಾರೆ ಎಂಬ ಕಾಲಗತಿಯ ಪರಿವರ್ತನೆಯನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಮುಂದಿನ ಸಾಲು, ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಆಯ್ಕೆ: ಪ್ರಸ್ತುತ ಸಾಲನ್ನು ಅಮುಗೆ ರಾಯಮ್ಮ ಅವರ ವಚನಾಮೃತ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಅಮುಗೆ ರಾಯಮ್ಮ ಗಾವಿಲರ ಕುರಿತು ಹೇಳಿದ್ದಾರೆ. ಅರಿವು, ಆಚಾರ, ಜ್ಞಾನವರಿಯದೆ ನಾಮವ ಹೊತ್ತುಕೊಂಡು ಕೆಲವು ಜನರು ತಿರುಗುವರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಮೂರನೆಯ ಸಾಲು, ಜಂಗಮ ಮುಂದೆ ನಿಂತಿದ್ದಡು ಹಂಗು ಹರಿಯಬೇಕು. ಆಯ್ಕೆ: ಈ ಮಾತನ್ನು ಆಯ್ದಕ್ಕಿ ಮಾರಯ್ಯ ಅವರ ವಚನಾಮೃತ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಆಯ್ದಕ್ಕಿ ಮಾರಯ್ಯ ಕಾಯಕದಲ್ಲಿ ನಿರತರಾದವರಿಗೆ ಹೇಳಿದ್ದಾನೆ. ಸಂದರ್ಭ: ಕೆಲಸದಲ್ಲಿ ತೊಡಗಿದರೆ ಗುರುದರ್ಶನವನ್ನು, ಲಿಂಗಪೂಜೆಯನ್ನು ಮರೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಮುಂದಿನ ಸಾಲು, ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಆಯ್ಕೆ: ಈ ಸಾಲನ್ನು ಶಿವಶರಣೆ ಲಿಂಗಮ್ಮ ಅವರ ವಚನಾಮೃತ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಆಸೆ ರೋಷಗಳನ್ನು ಅಳಿದು ಜಗದ ಪಾಶವ ಬಿಟ್ಟು ಕಾಯಕವನ್ನೇ ಮಹಾಪ್ರಸಾದ ಎಂದು ಸ್ವೀಕರಿಸಿದವರು ಎಂಬ ಕಾಯಕದ ಮಹತ್ವವನ್ನು ಶಿವಶರಣೆ ಲಿಂಗಮ್ಮ ಓದುಗರಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಮುಂದಿನ ಭಾಗ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು: ಬಡಿದು, ಬೈದು, ವಂದಿಸಿ, ಝಂಕಿಸಿ. ಸರಿಯಾದ ಉತ್ತರ ಬೈದು. ಮುಂದಿನ ಪ್ರಶ್ನೆ, ಆಯ್ದಕ್ಕಿ ಮಾರಯ್ಯನ ಅಂಕಿತ ನಾಮ. ಆಯ್ಕೆಗಳು: ಗುಹೇಶ್ವರ, ಅಮುಗೇಶ್ವರ, ಅಮರೇಶ್ವರಲಿಂಗ, ಅಪ್ಪಣ್ಣ ಪ್ರಿಯ. ಸರಿಯಾದ ಉತ್ತರ ಅಮರೇಶ್ವರಲಿಂಗ. ಮುಂದಿನ ಪ್ರಶ್ನೆ, ಕೋಗಿಲೆ ಪದದ ತದ್ಭವ ರೂಪ. ಆಯ್ಕೆಗಳು: ಕೋಕಿಲ, ಸಂಕಿಲ, ಕೋಕಿಲೆ, ಕೊಕಿಲ. ಸರಿಯಾದ ಉತ್ತರ ಕೋಕಿಲ. ಮುಂದಿನ ಪ್ರಶ್ನೆ, ಜಂಗಮ ಪದದ ವಿರುದ್ಧಾರ್ಥಕ ಪದ. ಆಯ್ಕೆಗಳು: ವಿರಕ್ತಿ, ವಿದ್ವಾಂಸ, ಗುರು, ಸ್ಥಾವರ. ಸರಿಯಾದ ಉತ್ತರ ಸ್ಥಾವರ. ಮುಂದಿನ ಭಾಗ, ತನು ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಹೆ ಎನ್ನುವವರು. ಆಯ್ಕೆಗಳು: ಶಿವಶರಣರು, ಬುದ್ಧಿಹೀನರು, ಸಾಮಾನ್ಯರು, ವಿದ್ಯಾರ್ಥಿಗಳು. ಸರಿಯಾದ ಉತ್ತರ ಬುದ್ಧಿಹೀನರು. ಮುಂದಿನ ಭಾಗ, ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಮೊದಲನೇ ಗುಂಪು, ಆನೆ, ಗಜ, ಹಯ, ಕರಿ. ಗುಂಪಿಗೆ ಸೇರದ ಪದ ಹಯ. ಮುಂದಿನ ಗುಂಪು, ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಅಮುಗೆ ರಾಯಮ್ಮ. ಗುಂಪಿಗೆ ಸೇರದ ಪದ ಕನಕದಾಸರು. ಮುಂದಿನ ಗುಂಪು, ಕಾಮ, ಕ್ರೋಧ, ಧನ, ಲೋಭ. ಗುಂಪಿಗೆ ಸೇರದ ಪದ ಧನ. ಮುಂದಿನ ಭಾಗ, ದ್ವಾಪರಯುಗ, ಕೃತಯುಗ, ಸುವರ್ಣಯುಗ, ಕಲಿಯುಗ. ಗುಂಪಿಗೆ ಸೇರದ ಪದ ಸುವರ್ಣಯುಗ. ಮುಂದಿನ ಭಾಗ, ತನು, ದೇಹ,
ಮಾಯ ಕಾಯ. ಗುಂಪಿಗೆ ಸೇರದ ಪದ ಮಾಯ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.